ಸರಿ, ಇವಾಗ ದೇಶ ಎದುರಿಸುವಂಥ ಒಂದು ಅತಿ ದೊಡ್ಡ ಸಮಸ್ಯೆ ಅಂತಂದರೆ ಭಯೋತ್ಪಾದನೆ. ಉಗ್ರಗಾಮಿಗಳು ನಮ್ಮ ದೇಶದಲ್ಲಿ ಶಾಂತಿಯನ್ನು ಕದಡ್ತಾ ಇದ್ದಾರೆ. ಇದು ನಮ್ಮ ದೇಶದ ಒಂದು ದೌರ್ಭಾಗ್ಯ ಅಂತಲೂ ಕೂಡ ಕರಿಬೋದು. ಇದು ಕೇವಲ ನಮ್ಮ ದೇಶಕ್ಕೆ ಹರಡಿರಲ್ಲ, ಎಲ್ಲ ದೇಶದಲ್ಲೂ ಉಗ್ರಗಾಮಿಗಳ ದೌರ್ಜನ್ಯ, ಭಯೋತ್ಪಾದನೆ, ಇದು ಒಂದು ಕಡೆ ಸಮಸ್ಯೆ ಆದರೆ, ನಿರುದ್ಯೋಗ ಇವತ್ತು ಎಲ್ಲ ವಲಯದಲ್ಲೂ ಕಾಣಿಬರ್ತಾ ಇದೆ. ಇವತ್ತು ನೋಡಿ, ಬೆಂಗಳೂರಂಥ ಒಂದು ನಗರಗಳಲ್ಲಿ ಸಾಕಷ್ಟು IT BTಗಳೆಲ್ಲ ಸನ್ಮಾನ್ಯ SM ಕೃಷ್ಣರವರ ಕಾಲದಲ್ಲಿ ಪ್ರಾರಂಭ ಆಯಿತು. ಆದರೆ ಇತ್ತೀಚಿನ ದಿನಗಳಲ್ಲಿ ಸಾಫ್ಟ್ವೇರು ಮತ್ತು ಈ ಶೇರ್ ಮಾರ್ಕೆಟ್ ಬಿದ್ದು ಹೋಗಿದ್ದರಿಂದ ಲಕ್ಷಾಂತರ ಅಲ್ಲ, ಇವತ್ತು ಕೋಟ್ಯಾಂತರ ಜನ ಯುವಜನರು ದಾರಿ ತಪ್ತಾ ಇದ್ದಾರೆ. ಏನು ಮಾಡೋದು ನಮ್ಮ ಜೀವನಕ್ಕೆ? ನಾವೇನು ಬೇರೆ ಸ್ಟೇಟನ್ನು ಅವಲಂಬಿಸಬೇಕಾ ಅಥವಾ ನಮ್ಮ ರಾಜ್ಯದಲ್ಲೇ ಉಳ್ಕೊಳ್ಬೇಕಾ ಅಂತಕ್ಕಂಥ ಒಂದು ದೊಡ್ಡ ಸಮಸ್ಯೆನೇ ಇವತ್ತು ಉದ್ಯೋಗದಲ್ಲಿ ಒಂದು ಸಮಸ್ಯೆ ಒಂದು ಕಡೆ ಆದರೆ, ಅದರಿಂದ ಭಯೋತ್ಪಾದನೆಯಿಂದ ತುಂಬ ನೊಂದು ಹೋಗ್ತಕ್ಕಂಥ ಜನತೆ ಇನ್ನೊಂದು ಕಡೆ. ಈ ಎರಡೂ ಸಮಸ್ಯೆಗಳು ಇವತ್ತು ದೇಶದಲ್ಲಿ ಎದ್ದು ಕಾಣ್ತಾ ಇದೆ. ಇದ್ರ ಬಗ್ಗೆ ಸೂಕ್ತ ಕ್ರಮನ ನಾವು ಕೈಗೊಳ್ಳದೇ ಇದ್ದರೆ ಬಹುಶಃ ನಮ್ಮ ದೇಶಕ್ಕೆ ಆಪತ್ತು ಅನ್ನುವಂಥದ್ರಲ್ಲಿ ಯಾವ ಸಂದೇಹವೇ ಇಲ್ಲ ಅನಿಸುತ್ತೆ ನನಗೆ.